ಈ ಕ್ಷಣ ಅಂದರೆ ಹೊಸ ಜೀವನ ಕಾಲಿಡ್ತಾ ಇದ್ದೀರಾ, ಕೆಲವೊಂದ್ಸಲ ಹೇಳ್ತಾರೆ ನಾವು ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ತವರು ಮನೆಗೆ ಅತಿಥಿ ಅಂತ ಕೆಲವ್ರು ಹೇಳೋದು ಉಂಟು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ನಿಜ ಅನ್ಸುತ್ತೆ. ಇವಾಗ ನಮ್ಮಮ್ಮ ಅದೇ ಥರ ಇರೋದಕ್ಕೆ ನಮಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ನಾನು ಅದನ್ನೇ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಆಗುತ್ತೆ. ಅದಿರೋದೇ ಹಂಗೆ ಅಲ್ವಾ. ಸೊ ಫ್ಯಾಮಿಲಿ ಬೆಳೆಯೋದು ಅದೇ ಥರನೇ. ಇವಾಗ ನಾವು ಇಷ್ಟು ದಿವಸ ಈ ಮನೆ, ಇನ್ನು ಮುಂದೆ ಮದುವೆ ಆದಮೇಲೆ ನಾನು ಈ ಮನೆಗೆ ಆಲ್ವೇಸ್ ಗೆಸ್ಟೆ. ನನ್ನ ಮನೆ ಅದಾಗುತ್ತೆ. ಸೊ ಅದೇ ಚೆನ್ನಾಗಿದೆ. ದೊಡ್ಡವ್ರು ಏನು ಮಾಡಿದ್ದಾರೆ ಎಲ್ಲದರಲ್ಲೂ ಅರ್ಥ ಇರುತ್ತೆ. ಅದು ನಾವು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇರಲ್ಲ. ನಟಿ ನಿಮಿಕಾ ರತ್ನಾಕ್ ಅವರು ನಮ್ಮ ಸುವರ್ಣ ನ್ಯೂಸ್ಗೆ ಒಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಟಿಯರಿಗೆ ಅರೇಂಜ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಇಲ್ಲ, ಸಮಸ್ಯೆ ಆಗತ್ತೆ, ಸವಾಲುಗಳು ಇರುತ್ತೆ ಅಂತ. ಅವರು ಕೂಡ ಅರೇಂಜ್ ಮ್ಯಾರೇಜ್ ಆಗಿರುವಂಥದ್ದು. ನಿಮ್ಗೆ ಐ ಥಿಂಕ್ ಆ ಒಂದು ಅನುಭವನೇ ಆಗಿಲ್ಲ ಅಂತ ಅನ್ಸುತ್ತೆ. ಸಡನ್ ಆಗಿ ಮದುವೆ ಫಿಕ್ಸ್ ಆಗೋಯ್ತು. ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ? ನಾನು ತುಂಬ ಗ್ರೇಟ್ಫುಲ್. ನನ್ನ ಇನ್ಲಾ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ ಮಾವ, ನನ್ನ ಗಂಡ ಮತ್ತು ಅವ್ರ ತಂಗಿ ಹಸ್ಬೆಂಡ್, ಅಂದರೆ ನನಗೆ ಅವ್ರನ್ನೆಲ್ಲ ಅತ್ತಿಗೆ ಅಣ್ಣ ಅಂತ ಕರಿತಾ ಇದ್ದೀನಿ. ಅಷ್ಟು ಕ್ಲೋಸ್ ಆಗಿದ್ದಾರೆ, ಎಲ್ಲ ಸಪೋರ್ಟಿವ್ ಇದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದು, ಇಲ್ಲೇ ಬಂದಿದ್ರು ನೋಡೋಕ್ಕೆ. ಫಸ್ಟ್ ನಮ್ಮ ಊರಲ್ಲಿ ಅವ್ರು ನನ್ನ ನೋಡಿದ್ದು, ಆಮೇಲೆ ಫುಲ್ ಫ್ಯಾಮಿಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಅವ್ರು ಒಂದೇ, ನೀವು ಆ್ಯಕ್ಟ್ ಮಾಡೋದು ನಿನಗೆ ನಿನ್ನ ಗಂಡಂಗೆ ಬಿಟ್ಟಿದ್ದು, ನೀನು ಓದೋದು ನಿಮ್ಮಿಬ್ರಿಗೆ ಬಿಟ್ಟಿದ್ದು. ಮತ್ತು ನಮ್ಮ ಅತ್ತೆ ಮಾವ ದೇ ಆರ್ ಸೋ ಇನ್ನೋಸೆಂಟ್. ಅಂದರೆ ಅವರು ಹಳ್ಳಿ ಜನ ಅಲ್ವಾ, ಅವರಿಗೆ ಮೋಸ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆಲ್ವೇಸ್ ಇನ್ನೋಸೆಂಟ್. ಮತ್ತು ನನ್ನ ಯಾರಾದರೂ ಈ ಸ್ಯಾರಿ ಶಾಪಿಂಗ್ ಹೋದಾಗ ಅಷ್ಟೇ, ನಾವು ರತ್ನಂ ಸಿಲ್ಕ್ಸಲ್ಲಿ ಶಾಪಿಂಗ್ ಮಾಡಿದ್ದು ಹಾಸನಲ್ಲಿ. ಅಲ್ಲಿ ಇಡೀ ಶೋರೂಮ್ ಅವ್ರು ಸ್ಯಾರಿ ತೊಗೊಳೋದ್ಬಿಟ್ಟು ನನ್ನ ಮಾತಾಡ್ಸ್ಕೊಂಡು ನಿಂತಿದ್ರು. ಅವರು ಎಂಜಾಯ್ ಮಾಡ್ತಾಯಿದ್ದಾರೆ, ನಮ್ಮ ಸೊಸೆ ಅಂತ. ಸ್ಯಾರಿನೂ ಅಷ್ಟೇ. ಮತ್ತು ಅವರೊಂದು ಪ್ರಮೋಷನ್ ಮಾಡಿಕೊಂಡ್ರು, ಅಲ್ಲಿ ಕೊಲ್ಯಾಬ್ ವೀಡಿಯೋ ಮಾಡಿಕೊಂಡ್ರು. ಅದಕ್ಕೂ ಸಪೋರ್ಟ್ ನಮ್ಮ ಮಾವ. ಅವ್ರನ್ನೂ ಕರಿ, ಇವ್ರನ್ನೂ ಕರಿ, ಎಲ್ಲರನ್ನೂ ಕರಿ, ಮಾಡಿ ಅಂತ. ಸೊ ನಾನು ಅನಿಸುತ್ತೆ ನನ್ನ ಲೈಫಲ್ಲಿ ಆ ಸಮಸ್ಯೆ ಆಗಲ್ಲ, ಯಾಕಂದರೆ ಆಲ್ರೆಡಿ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಇದರ ಜೊತೆಗೆ ಈಗ ಧಾರಾವಾಹಿ ಅಂತ ಅಂದ ಕೂಡಲೇ ಜನ ವೈಯಕ್ತಿಕವಾಗಿ ತಗೋತಾರೆ. ಅದರಲ್ಲೂ ನಿಮ್ಮ ಕ್ಯಾರೆಕ್ಟರ್ ಫುಲ್ ನೆಗೆಟಿವ್ ಶೇಡ್ ಇದೆ. ನಿಜವಾಗ್ಲೂ ಶ್ವೇತಾ ದಿಯಾ ಥರನೇ ಇದ್ದಾರಾ ಏನು ಅಂತ ಈಗ ಒಂದಷ್ಟು ಅನುಭವ ಆಗಿರ್ಬೋದು ಹೊರಗಡೆ ಹೋದಾಗ. ಯಾಕೆ ನೀನು ಆ ಥರ ಬುದ್ಧಿ ಇಟ್ಕೊಂಡ್ಯಾ, ಯಾಕೆ ಮಲ್ಲಿ ಜೀವನ ಹಾಳು ಮಾಡ್ದ್ಯಾ, ಯಾಕೆ ಇನ್ನೊಂದು ಸಂಸಾರ ಒಡೆದ್ಯಾ ಅಂತೆಲ್ಲ ಬೈಬೋದು. ಇದರ ಮಧ್ಯೆ ನಿಮ್ಮನ್ನ ಶ್ವೇತಾ ಆಗಿ ಸ್ವೀಕರಿಸಿದ್ದಾರೆ ನಿಮ್ಮ ಮಾವನ ಮನೆಯವರು, ಅತ್ತೆ ಮಾವನ ಮನೆಯವರು. ಇದು ಎಷ್ಟು ಖುಷಿ ಆಗತ್ತೆ. ಪಾತ್ರ ಅದಷ್ಟೇ, ಶ್ವೇತಾ ಬೇರೆ ಅಂತ ತಗೊಂಡಿದ್ದಾರೆ. ಅದು ನಿಜ. ಅಂದರೆ ಇವಾಗ ನಾನು ಅವ್ರ ಹತ್ರ ಮಾತಾಡುವಾಗ ಅವ್ರು ನನ್ನ ಒಬ್ಬ ಮಗಳು ಥರ ನೋಡ್ತಾ ಇದ್ದಾರೆ. ಈ ಆ್ಯಕ್ಟಿಂಗ್ ದಿಯಾ ಥರ ಅವ್ರು ನೋಡಲ್ಲ. ಮತ್ತು ಇವಾಗಲೂ ಮೊನ್ನೆ ಕಾರ್ಡ್ ಕೊಡುವಾಗ ನಮ್ಮ ಮಾವಂಗೆ, ನಿಮ್ಮ ಸೊಸೆ ಎಲ್ಲ ಓದ್ಕೊಂಡು ಹೊಡೋಗಿದ್ದಾಳಲ್ಲ, ನಿಮಗೆ ತೊಗೊಂಬಂದು ಕೊಟ್ಲಾ ಅಂತ ಕೇಳಿದಾರಂತೆ. ನನಗೆ ಕೊಟ್ಟಿದ್ದಾರಪ್ಪ ಎಲ್ಲದನ್ನು ಅಂತ ಹೇಳಿದ್ದಾರೆ. ಅವರು ಇನ್ನೋಸೆಂಟ್ ಪೀಪಲ್ ಆಗಿದ್ರು, ಅವರಿಗೆ ಡಿಫ್ರೆನ್ಸ್ ಗೊತ್ತು. ಸೂಪರ್. ಆ್ಯಕ್ಚುಲಿ ಇದು ಹಳ್ಳಿ ಜನ ಆದರೂ ಸೂಪರ್. ನಾನು ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬ ಲಕ್ಕಿ. ನಾವು ಈಗ ಮಾತಾಡುವಾಗಲೂ ಅಷ್ಟೇ, ನಮ್ಮ ಮತ್ತೆ ಎಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದೆ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವರು ಆಲ್ರೆಡಿ ಮಗಳು ಅಂತ ಆಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ನನಗೆ ಭಯ ಅಷ್ಟೇ, ಅದು ಉಳಿಸ್ಕೊತೀನ ಇಲ್ವಾ, ಎಷ್ಟು ಸಾಧ್ಯ ಆಗುತ್ತೆ ಅಂತ. ಈಗ ದಿಯಾ ಆಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ, ಹೊರಗಡೆಯಿಂದ ಜನ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ. ಆದರೂ ಕೂಡ ಅವರಿಗೆ ದಿಯಾ ಪಾತ್ರನೇ ತಲೆಯಲ್ಲಿರುತ್ತೆ. ಮಾತಾಡಿಸ್ಬೇಕಾದ್ರೂ ಕೂಡ ದಿಯಾ ಒಂದು ಸಂಸಾರ ಹಾಳು ಮಾಡಿದ್ಲು, ಹಾಗೆ ಹೀಗೆ ಮೋಸಗಾತಿ ಅಂತೆಲ್ಲ. ನಿಮ್ಮ ಜೊತೆ ಹೊರಗಡೆ ಜನ ಮಾತಾಡೋದು ಹೇಗಿರುತ್ತೆ? ಬೈದಿದ್ದಿದೆಯಾ ಅಥವಾ ಪ್ರಶ್ನೆ ಕೇಳಿದ್ದಿದೆಯಾ? ಎಲ್ಲ ಮಾಡಿದ್ದಾರೆ. ಬಟ್ ಫಸ್ಟು ಯಾರಾದರೂ ನಾನು ನೋಡಿದ ತಕ್ಷಣ ಒಂದು 2 seconds ಟೈಮ್ ತೊಗೊತಾರೆ, ಇವ್ರೇನಾ ಇಲ್ವಾ, ಯಾಕಂದ್ರೆ ನಾನು ವಿತೌಟ್ ಮೇಕಪ್ಪೇ ಆಚೆ ಓಡಾಡ್ತಾ ಇರ್ತೀನಿ. ಆಮೇಲೆ ಸಡನ್ನಾಗಿ ಬಂದು, ಮೇಡಮ್ ನೀವು ಅದೇ ದಿಯಾ ಅದು ನೀವೇ ತಾನೇ? ಹೌದು ನಾನೇ ಹೇಳ್ತೀನಿ. ಅವಾಗ ಮೇಡಮ್ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸು. ಆ್ಯಕ್ಚುಲಿ ನಾನು ಫಸ್ಟು ನಿಮ್ಮನ್ನ ಬೈಬೇಕು ಅಂದ್ಕೊಂಡೇ ಬಂದೆ, ಬಟ್ ಈಗ ಬೈಯಕ್ಕೆ ಮನಸ್ಸೇ ಬರ್ತಾ ಓಕೆ ಅಂತಾರೆ. ಇನ್ನೇನು ಕತೆ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ, ಕತೆ ಹೇಳಿದ್ರೆ ನಿಮಗೆ ಎಲ್ಲಿರುತ್ತೆ ಎಕ್ಸೈಟ್ಮೆಂಟು? ಆಲ್ವೇಸ್ ವಾಚ್ 7 o'clock ಬರುತ್ತೆ ನೋಡಿ ಅಂತ ಹೇಳ್ತೀನಿ. ಅಂದ್ಕೊಂಡು ಹೋಗ್ತಾರೆ. ಬಟ್ ಆಮೇಲೆ ಕೆಲವೊಬ್ಬರು ಬೈತಾರೆ, ಯಾಕೆ ಮೇಡಮ್ ಹಂಗೆಲ್ಲ ಮಾಡ್ತೀವಿ ಅಂದರೆ ಅನ್ನೋದಕ್ಕಿಂತ ಯಾಕೆ ಮೇಡಮ್ ಹಂಗೆಲ್ಲ ಮಾಡಿದ್ರಿ ಅಂದರೆ, ನಾನೇನು ಮಾಡೋಕ್ಕಾಗುತ್ತೆ, ನಂಗೆ ದುಡ್ಡು ಬೇಕಲ್ವ, ಅದಕ್ಕೆ ಹ್ಯಾಂಗೆ ಮಾಡಿದೆ ಅಂತೀನಿ, ನಗ್ತಾ ಇರ್ತಾರೆ. ಇಲ್ಲಿವರೆಗೂ ಅಂಥ ಕಾಂಪ್ಲಿಕೇಟೆಡ್ ಕಮೆಂಟ್ಸ್ ಏನೂ ಬಂದಿಲ್ಲ. ಆಲ್ಮೋಸ್ಟ್ ಎಲ್ಲ ಜಾಲಿಯಾಗೇ ಮಾತಾಡ್ಸಿದ್ದಾರೆ. ಪರ್ಸ್ನಲ್ ಆಗಿ ಮೆಸೇಜ್ಗಳು ಬರುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ? ಅಂತ ಹೇಳಿದ್ ನಾನು ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ. ನನ್ನ ತಮ್ಮ ಹ್ಯಾಂಡಲ್ ಮಾಡ್ತಾನೆ, ಏನೇನು ಬರುತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಿಮ್ದು ಮಾತ್ರ ನೀವು ಹಾಕಿದ್ದನ್ನ ತೋರಿಸ್ದ ಅಷ್ಟೇ. ಓಕೆ, ಏನೇ ಬಂದರೂ ಅವನೇ ನೋಡ್ತಾನೆ, ಅಕೌಂಟ್ ನೋಡ್ತಾನೆ. ಅದು ಸರಿ ಇಲ್ಲ ಅಂದರೆ ಬ್ಲಾಕ್ ಮಾಡಿಬಿಟ್ಬಿಡ್ತಾನೆ.
ಈಗ ಜಿ ಕನ್ನಡದಲ್ಲೂ ಕೂಡ ದಿಯಾ ಬಗ್ಗೆ ಒಂದಷ್ಟು ಕಮೆಂಟ್ಗಳೆಲ್ಲ ಬರ್ತಿರುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಾಗತ್ತಾ, ತಲುಪುತ್ತಾ? ನೋಡ್ತೀನಿ. ಅಂದರೆ ನಾನು ಎವ್ರಿಡೇ ಎಪಿಸೋಡ್ ನೋಡ್ತೀನಿ. ಅದ್ರಲ್ಲಿ ನನ್ನ ಸೀನ್ಸ್ ಅಂತ ಎರಡೆರಡು ಸಲ ನೋಡ್ತೀನಿ, ಹೆಂಗೆ ಮಾಡಿದ್ದೀನಿ, ಏನಾರ ಚೇಂಜಸ್ ಮಾಡ್ಕೋಬೇಕಾ ಅಂತ. ಆವಾಗ ನಂಗೆ ಗೊತ್ತಾಗುತ್ತಲ್ಲ, ಇವತ್ತು ನಮ್ದು ಎಪಿಸೋಡ್ ಬಂದಿದೆ ಅಂದರೆ ಇಮಿಡಿಯೇಟ್ 1-2-3 ಮಿನಿಟ್ಸಲ್ಲಿ ಅದು ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡಿರ್ತಾರೆ. ಅವಾಗ ನೋಡ್ತೀನಿ ಕಮೆಂಟ್ಸು, ಖುಷಿ ಆಗುತ್ತೆ. ನನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ, ನನಗೆ ಬೈತಾ ಇದ್ದಾರೆ ಅಂದರೆ ನನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಅವ್ರು ಹೆಂಗೆ ಬೈದಿದ್ರು ನನಗೆ ಖುಷಿ ಆಗುತ್ತೆ. ಈಗ ನೀವು ತೆರೆ ಮೇಲೆ ಕಾಣಿಸಿದ್ರೆ ಜನ ಒಂದಿಷ್ಟು ಜನ ಬೈತಿರ್ತಾರೆ, ಸೋಷಿಯಲ್ ಮೀಡಿಯಾದೆಲ್ಲ ನೆಗೆಟಿವ್ಸ್ ಮಾತುಗಳು ಬರುತ್ತೆ, ಹೊರಗಡೆ ಸಿಕ್ಕಾಗ್ಲೂ ಕೂಡ ನೆಗೆಟಿವ್ ಮಾತುಗಳು ಬರುತ್ತೆ. ನಿಮ್ಮ ತಂದೆ ತಾಯಿ ಹೇಗೆ ಅಕ್ಸೆಪ್ಟ್ ಮಾಡಿದ್ದಾರೆ ನಿಮಗೆ ಬೈಯೋದನ್ನ ನೋಡಿ? ಯಾರಿಗಾದರೂ ಅಷ್ಟೇ, ಮಗಳಿಗೆ ಬೈತಾರೆ ಅಂತಂದ್ರೆ ಯಾವ ತಂದೆ ತಾಯಿಗೆ ಸಹಿಸ್ಕೊಳಕ್ಕಾಗತ್ತೆ ಹೇಳಿ? ಆಗೋದಿಲ್ಲ. ಬಟ್ ಆದರೂ ಪಾತ್ರ ಇದು, ನನ್ನ ಮಗಳು ಬೇರೆ ಪಾತ್ರ ಬೇರೆ ಅನ್ನೋದು ಗೊತ್ತಿರುತ್ತೆ, ಇಲ್ಲ ಅಂತಲ್ಲ, ಬಟ್ ಆದರೂ ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಈ ವಿಷಯದಲ್ಲೂ ಅಷ್ಟೇ, ನಂದು ಆ್ಯಕ್ಚುಲಿ ಇವಾಗ ನಾನು ಏನಾದರೂ ಅಚೀವ್ ಮಾಡಿದ್ದೀನಿ, ಜನ ಗುರ್ತಿಸ್ತಾರೆ ಅಂದರೆ ಅದು ಫ್ಯಾಮಿಲಿಯಿಂದ. ನನ್ನ ಪೇರೆಂಟ್ಸ್ ನನಗಿನ್ನ ಪಾಸಿಟಿವ್. ನಮ್ಮಮ್ಮ ನಾನು ಕಮೆಂಟ್ ಓದ್ನಾಗ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಹಾಕೋರಲ್ವಾ, ಅಂದರೆ ನಿನ್ನ ಆ್ಯಕ್ಸೆಪ್ಟ್ ಮಾಡಿದ್ದಾರೆ ಕಣೆ, ಅದಕ್ಕೆ ಹಿಂಗೆ ಬೈತಾ ಇದ್ದಾರೆ ಅಂತ. ನನಗೆ ಬೇಜಾರಾದರೂ ಅವ್ರು ನಂಗೆ ಸಮಾಧಾನ ಮಾಡ್ತಾರೆ. ಇವಾಗ ಅವರು ನನಗೆ ಎಕ್ಸಾಂಪಲ್ ಕೊಡೋದೇ ದರ್ಶನ್ ಅವ್ರದ್ದು. ಅವರು ಹೆಂಡ್ತಿ ವಿಜಯಲಕ್ಷ್ಮಿಯವ್ರನ್ನ ಹೊಗಳ್ತಾರೆ, ನೀನು ಇವಾಗ ಹೆಂಡ್ತಿಯಲ್ಲ, ನೀನು ಕೀಪಾಗಿ ಬಂದಿದ್ಯಾ, ಅದಕ್ಕೆ ನೀನೆಲ್ಲ ಬೈತಾರೆ, ಅರ್ಥ ಮಾಡ್ಕೊ ಅಂತ ನನಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ. ಓಕೆ. ಸೊ ಸಪೋರ್ಟಿವ್, ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇದೆ ನನ್ನ ಇಬ್ಬರು ಪೇರೆಂಟ್ಸ್ಗೂ. ಅವರು ಏನಂದರೆ ಎಲ್ಲದನ್ನೂ ಪಾಸಿಟಿವ್ ಆಗಿ ತೊಗೊತಾರೆ. ನೆಗೆಟಿವ್ ರೋಲ್ಗಳನ್ನ ಯಾರು ಮಾಡ್ತಾರೆ ಆರ್ಟಿಸ್ಟು, ಬಹುತೇಕರನ್ನ ಜನರು ನೆಗೆಟಿವ್ ಆಗೇ ನೋಡ್ತಾರೆ, ಆಯ್ತಾ? ಅಂದರೆ ಹೊರಗಡೆ ಕೂಡ. ಇನ್ನೂ ಕೆಲವರಿಗೆ ನಮ್ಮ ಇಂಡಸ್ಟ್ರಿಲೇ ಅವರು ವಿಲನ್ ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮದುವೆ ಆಗದೇ ಇರೋ ಉದಾಹರಣೆ ಕೂಡ ಇದೆ ನಮ್ಮ ಇಂಡಸ್ಟ್ರಿಲೇ. ಅಂದರೆ ನೀವು ಹೇಳಿದಂಗೆ ಒಂದಷ್ಟು ಜನ ನಂಬಿದ್ರೆ ಪಾತ್ರ ಬೇರೆ, ಧಾರಾವಾಹಿ ಬೇರೆ, ಅಥವಾ ನಾವು ವ್ಯಕ್ತಿ ಬೇರೆ ಅಂತ ನಂಬಿದ್ರೆ, ಇನ್ನೂ ಕೆಲವರು ಅದನ್ನೇ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಒಂದೊಂದ್ಸಲಿ ಪಾಸಿಟಿವೇ, ಪ್ರೊಫೆಷ್ನಲ್ ಲೈಫಲ್ಲಿ ಅದು ಪಾಸಿಟಿವೇ, ಪರ್ಸ್ನಲ್ ಲೈಫಿಗೆ ಬಂದರೆ ಅದು ನೆಗೆಟಿವ್ ಆಗುತ್ತೆ. ಬಟ್ ಅದು ಜನರೇ ಆ ಥರ ಮೈಂಡ್ಸೆಟ್ ಇರೋರು ಅವರೇ ಅರ್ಥ ಮಾಡ್ಕೊಬೇಕು, ನಾವು ಏನೂ ಹೇಳೋಕ್ಕಾಗಲ್ಲ ಅದಕ್ಕೆ. ಅಂದರೆ ಅವರು ನೋಡ್ತಾರೆ ಅಂತ ಖುಷಿನೂ ಪಡ್ತಾರ, ಬೈಬೇಕಂತ ಖುಷಿ ಪಡಬೇಕಾ ಗೊತ್ತಿಲ್ಲ. ಬಟ್ ಪಾತ್ರ ಆಗಿ ನೋಡಿದ್ರೆ ಎಲ್ರಿಗೂ ಮನಸ್ಸಿಗೆ ಖುಷಿ ಆಗುತ್ತೆ. ಅಮೃತಧಾರೆ ಧಾರಾವಾಹಿಯಲ್ಲಿ ದಿಯಾ ಜಯದೇವ್ ಆಸ್ತಿಗೋಸ್ಕರ ಪ್ರೀತಿ ಮಾಡುವಂತಹ ನಾಟಕ ಮಾಡ್ತಾಳೆ, ಇವಾಗೆಲ್ಲ ದುಡ್ಡನ್ನ ತಗೊಂಡೋಗಿದ್ದಾಳೆ. ಬಟ್ ಇಲ್ಲಿ ಶ್ವೇತಾ ತುಂಬಾ ಇಷ್ಟಪಟ್ಟು ಮನೆಯಲ್ಲೇ ಹುಡುಗಿರುವಂತ ಹುಡುಗನನ್ನ ಮದುವೆ ಆಗ್ತಿರುವಂಥದ್ದು, ಅದ್ರ ಜೊತೆಗೆ ಏನು ರೈತರ ಕುಟುಂಬ, ಬೇಸಿಕ್ ಅವರು ರೈತರ ಕುಟುಂಬದಿಂದ ಬಂದಿರುವಂಥದ್ದು, ಅದನ್ನ ಆ ಹುಡುಗನ ಮದುವೆ ಆಗ್ತಿರುವಂಥದ್ದು. ಅಂದ್ರೆ ನಿಜ ಜೀವನ ಬೇರೆ, ನಾವು ತೆರೆ ಮೇಲೆ ಕಾಣ್ತೀವಲ್ಲ ಅದೇ ಬೇರೆ. ಹೌದು, ನಿಜ. ಅಂದರೆ ನಂದೊಂದು ಮೈಂಡ್ ಸೆಟ್ ಮಾಡ್ಕೊಂಡಿದ್ದೆ, ನಾನು ಅರೇಂಜ್ ಮ್ಯಾರೇಜೇ ಆಗಬೇಕು, ಲವ್ ಎಲ್ಲ ನಮಗೆ ಸೆಟ್ ಆಗಲ್ಲ. ಯಾಕಂದರೆ ನಮ್ಮ ಪ್ರೊಫೆಷನ್ ಆ ಥರ ಇದೆ, ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಮತ್ತು ಇವತ್ತು ಈ ಪ್ರಾಜೆಕ್ಟ್, ನಾಳೆ ಇನ್ನೂ ಚೆನ್ನಾಗಿ ಪ್ರಾಜೆಕ್ಟ್ ಸಿಗಬೇಕು, ಯಾವ ಪ್ರೊಡಕ್ಷನಲ್ಲಿ ಏನು ಕಾಸ್ಟಿಂಗ್ ಆಗ್ತಿದೆ, ಎಲ್ಲಿ ಯಾವ ಫ್ಯಾಷನ್ ಶೋ ನಡೀತಾ ಇದೆ, ಔಟ್ ಸ್ಟೇಷನ್ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸೊ ನನಗೆ ಅದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಒಂದು ಆಸೆ ಇತ್ತು ಅರೇಂಜ್ ಮ್ಯಾರೇಜ್ ಆಗಬೇಕು, ಯಾಕಂದರೆ ನನಗೆಲ್ಲ ಶಾಸ್ತ್ರಗಳಾಗಬೇಕು, ಅದೆಲ್ಲ ಇಷ್ಟ ಇತ್ತು, ಫ್ಯಾಮಿಲಿ ಎಲ್ಲ ಖುಷಿಯಾಗಿರಬೇಕು ಅಂತ. ಅದೇ ಥರ ಸಿಕ್ಕಿದೆ, ಅದೇ ಥರ ಆಗ್ತಿದೆ, ನೋಡೋಣ. ಈಗ ಮೊನ್ನೆ ಕೃತಿಕಾ ರವೀಂದ್ರ ಅವರ ಇಂಟರ್ವ್ಯೂ ಕೂಡ ಮಾಡಿದೆ, ಅವಾಗಲೂ ಒಂದು ಮಾತು ಬಂತು. ಅಂದರೆ ನಾವು ಹೀರೋ ಜೊತೆಗೆ ಒಂದಷ್ಟು ಇಂಟಿಮೇಟ್ ಸೀನ್ ಇರ್ಬೋದು, ಬಟ್ ಆ ಒಂದು ಲಿಮಿಟ್ನ ನಾವು ಯಾವತ್ತೂ ಮೀರಲ್ಲ, ನಮ್ಮ ಮುಂದೆ ಇದ್ದವರು ಕೂಡ ಮೀರಲ್ಲ, ನಾವು ಕೂಡ ಮೀರಲ್ಲ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿರುವಂಥ ಹುಡುಗ ಬೇಕು ಅಂತ ಅವ್ರು ಹೇಳ್ತಾರೆ. ಈಗ ನಾಳೆ ತೆರೆ ಮೇಲೆ ನಮ್ಗೆ ಯಾವುದೋ ಒಂದಷ್ಟು ಪಾತ್ರಗಳನ್ನ ನಿಭಾಯಿಸೋ ಸಿಚುವೇಶನ್ ಬರುತ್ತೆ, ಇದೆಲ್ಲವನ್ನ ಅರ್ಥ ಮಾಡ್ಕೋಬೇಕು. ಹೀಗಿದ್ದಾಗ್ಯೂ ಕೂಡ ನೀವು ಅರೇಂಜ್ ಮ್ಯಾರೇಜೇ ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಅಂದ್ರೆ ಯೂಶುವಲಿ ಏನಾಗುತ್ತೆ, ಲವ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋಕೆ ತುಂಬಾ ಟೈಮ್ ಸಿಗುತ್ತೆ. ಸೊ ಈಗ ಫ್ಯಾಮಿಲಿ ಒಪ್ಸಿ ಮದುವೆ ಆದ್ರೂ ಕೂಡ ಇದೆಲ್ಲ ಪರಿಸ್ಥಿತಿಯನ್ನ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ರಲ್ವಾ? ಅಂದರೆ ಇವಾಗ ನಾನಿರೋದು ಬಾಟಪ್ ಎಲ್ಲ ಬ್ಯಾಂಗ್ಳೂರಲ್ಲಿ ಟ್ರಸ್ಟ್ ವರ್ತಿ ಅನ್ನೋದೇ ಇಲ್ಲ. ಇವಾಗ ನೀವು ಬಿಸ್ನೆಸ್ ತಗೊಳ್ಳಿ, ಇಲ್ಲ ಒಂದು ಹಾಲ್ ತಗೊಳ್ಳೋದ್ರಿಂದನೂ ಟ್ರಸ್ಟ್ ಅನ್ನೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಎಲ್ಲನೂ ಬಿಸ್ನೆಸ್ ಕಮರ್ಷಿಯಲ್ ಅಂತ. ಈ ಮಧ್ಯದಲ್ಲಿ ಒಳ್ಳೆ ಹುಡುಗನ ಹುಡುಕಿ, ಆ ಒಳ್ಳೆ ಹುಡುಗ ಸಿಕ್ಕಿ, ಆ ಒಳ್ಳೆ ಹುಡುಗ ಆಮೇಲೆ ಕೆಟ್ಟವನಾಗಿ, ಆಮೇಲೆ ನಾನು ಫೀಲಿಂಗಲ್ಲಿ ಇರೋದು ಯಾಕೆ ಬೇಕು ಅಂತ ನಾನು ಆ ರಿಸ್ಕೇ ತಗೊಳ್ಳಿಲ್ಲ. ಓಕೆ. ಸೊ ಹೆಂಗೂ ಮಾಡ್ತಾರೆ, ಟೈಮ್ ಬಂದಾಗ ಮನೆಯಲ್ಲೇ ಮಾಡ್ತಾರೆ. ಯಾರು ಸಿಗ್ತಾರೋ ಅವ್ರನ್ನೇ ಇಂದ್ರ ಚಂದ್ರ ಅಂತ ಅನ್ಕೊಳೋಣ ಅಂತಿದ್ದೆ. ಇವಾಗ ಸದ್ಯಕ್ಕೆ ಆ ಗೋಲ್ಡ್ ಬೇಡ ನನಗೆ, ಫಸ್ಟು ಫೋಕಸ್ ಮಾಡೋಣ. ವಿಟಮಿನ್ ಎಮ್ ಚೆನ್ನಾಗಿದ್ರೆ ಲೈಫ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಅವ್ರು ನಮಗೆ ಇವಾಗ ನಮ್ಗಿಂತ ಇನ್ಕಮ್ ಕಡಿಮೆ ಇರಲಿ ಜಾಸ್ತಿ ಇರಲಿ, ನಮ್ಮ ಖರ್ಚು ನಾವು ನೋಡ್ಕೋಬೋದು, ಹೆಂಗೋ ಬ್ಯಾಲೆನ್ಸ್ ಆಗುತ್ತೆ ಅಂತ ಇದ್ದೆ.
ಎಲ್ಲ ಅದೇ ಥರ ಆಯಿತು. ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಂಗೆ ಸಿಕ್ಕಿದೆ ನೋಡೋಣ. ನಿಮ್ಮ ವಯಸ್ಸನ್ನ ರಿವೀಲ್ ಮಾಡಬೇಕೋ ಮಾಡಬಾರ್ದೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಜೆನ್ಸಿ ಕಿಡ್ ನೀವು. ಅಲ್ಲ 2000 ನಾನು ಹೇಳ್ತೀನಿ, ತೊಂದರೆ ಇಲ್ಲ. 26 ಇವಾಗ ನಾನು ರೈಟ್ ನೋ ಐ ಆಮ್ 26. ಓಕೆ 26. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.